ನೀವು ಡೈರಿ ಫಾರ್ಮ್ ತೆರೆಯಬೇಕೆ? ನಬಾರ್ಡ್ನಿಂದ ಸಿಗಲಿದೆ 25 ಲಕ್ಷದವರೆಗೆ ಸಾಲ ಸೌಲಭ್ಯ. ಸಬ್ಸಿಡಿಯೂ ಲಭ್ಯ. ನಬಾರ್ಡ್ ಸಾಲ ಯೋಜನೆಯು ಡೈರಿ, ಹೈನುಗಾರಿಕೆ, ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆ DEDS ಅಡಿಯಲ್ಲಿ ಸ್ವಯಂ ಉದ್ಯೋಗ ಸೃಷ್ಟಿಸಲು ಹೈನುಗಾರಿಕೆ ಉತ್ತೇಜಿಸುತ್ತಿದೆ. ಈ ಯೋಜನೆಯ ಅಡಿಯಲ್ಲಿ ರೈತರು, ಉದ್ಯಮಿಗಳು, ಸ್ವಸಹಾಯ ಸಂಘಗಳು ಮತ್ತು ಸಹಕಾರಿ ಸಂಘಗಳಿಗೆ ಹೈನುಗಾರಿಕೆ ಘಟಕಗಳು, ಶೆಡ್ಗಳು ಮತ್ತು ಉಪಕರಣಗಳನ್ನು ಖರೀದಿಸಲು ಆರ್ಥಿಕ ನೆರವು ಒದಗಿಸಲಾಗುತ್ತದೆ. ಜೊತೆಗೆ ಬ್ಯಾಂಕಿನಿಂದ ಡೈರಿ ವ್ಯವಹಾರಕ್ಕಾಗಿ ಸಾಲ ತೆಗೆದುಕೊಳ್ಳಲು ಸಾಲದ ಮೇಲೆ ಸಬ್ಸಿಡಿ, ಸಹಾಯಧನ ನೀಡಲಾಗುತ್ತದೆ. ಈ ಯೋಜನೆಯಡಿ ಸಾಲದ ಮೇಲೆ SC/ST ಫಲಾನುಭವಿಗಳಿಗೆ 0.33% ಸಬ್ಸಿಡಿ ನೀಡಲಾಗುತ್ತದೆ. ಸಾಮಾನ್ಯ ವರ್ಗದವರಿಗೆ 0.25% ಸಬ್ಸಿಡಿ ನೀಡಲಾಗುತ್ತದೆ. ಗರಿಷ್ಠ 25 ಲಕ್ಷ ರೂಪಾಯಿವರೆಗೆ ಸಾಲ ಪಡೆಯಲು ಅವಕಾಶವಿದೆ. ನಬಾರ್ಡ್ ಯೋಜನೆ ರೈತರ ಪಾಲಿಗೆ ವರದಾನವಾಗಿದೆ. ಕೃಷಿಯ ಜೀವನಾಡಿಯಾಗಿರುವ ಹೈನು ಉದ್ಯಮವನ್ನು ಸ್ಥಾಪಿಸಲು ನಬಾರ್ಡ್ನಿಂದ ಸಬ್ಸಿಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗಲಿದೆ. ಕೇವಲ ಹೈನೋದ್ಯಮ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ಉದ್ದೇಶಗಳಿಗೆ ನಬಾರ್ಡ್ನಿಂದ ಸಾಲ ಸೌಲಭ್ಯ ಲಭ್ಯವಿದೆ. ಈ ಹಿನ್ನೆಲೆಯಲ್ಲಿ ಏನಿದು ನಬಾರ್ಡ್? ನಬಾರ್ಡ್ ಸಾಲ ಪಡೆದು ಡೈರಿ ಉದ್ಯಮ, ಹೈನು ಉದ್ಯಮ ಪ್ರಾರಂಭಿಸುವುದು ಹೇಗೆ? ಸಾಲ ಸೌಲಭ್ಯ ಪಡೆಯುವುದು ಹೇಗೆ? ಇತ್ಯಾದಿ ವಿವರಗಳನ್ನು ತಿಳಿಯೋಣ ಬನ್ನಿ. ಕರ್ನಾಟಕದಲ್ಲಿ ನಬಾರ್ಡ್ ಡೈರಿ ಫಾರ್ಮಿಂಗ್ ಸಬ್ಸಿಡಿ. ಡೈರಿ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆ DEDS ಅಡಿಯಲ್ಲಿ ನಬಾರ್ಡ್ ಡೈರಿ ಫಾರ್ಮಿಂಗ್ ಸಬ್ಸಿಡಿ ಕರ್ನಾಟಕದಲ್ಲಿ ಲಭ್ಯವಿದೆ. ಏಕೆಂದರೆ ಇದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದ್ದು, ರಾಷ್ಟ್ರವ್ಯಾಪಿ ನಬಾರ್ಡ್ ಮೂಲಕ ರಾಜ್ಯ ಸರ್ಕಾರಗಳು ಮತ್ತು ಬ್ಯಾಂಕ್ಗಳ ಸಹಯೋಗದೊಂದಿಗೆ ಜಾರಿಗೊಳಿಸಲಾಗುತ್ತದೆ. ಕರ್ನಾಟಕಕ್ಕೆ ಇದು ಹೇಗೆ ಅನ್ವಯಿಸುತ್ತದೆ? ಕರ್ನಾಟಕದ ರಾಜ್ಯದ ರೈತರು, ಉದ್ಯಮಿಗಳು, ಸ್ವಸಹಾಯ ಸಂಘಗಳು ಮತ್ತು ಸಹಕಾರಿ ಸಂಸ್ಥೆಗಳು ಡೈರಿ ಫಾರ್ಮಿಂಗ್ ಯೋಜನೆಗಳಿಗೆ ಸಬ್ಸಿಡಿಯನ್ನು ಪಡೆಯಬಹುದು. ಕರ್ನಾಟಕ ಸರ್ಕಾರವು ನಬಾರ್ಡ್ ಯೋಜನೆಗಳೊಂದಿಗೆ ತನ್ನ ಡೈರಿ ಪ್ರಚಾರ ಉಪಕ್ರಮಗಳನ್ನು ಸಂಯೋಜಿಸುತ್ತದೆ. ರಾಜ್ಯದ ಬಲವಾದ ಡೈರಿ ಸಹಕಾರಿ ಜಾಲವನ್ನು ಉದಾ, ಕರ್ನಾಟಕ ಹಾಲು ಒಕ್ಕೂಟ, KMF ನಂದಿನಿ ಬ್ರ್ಯಾಂಡ್ಗೆ ಪ್ರಸಿದ್ಧ ಇಂತಹ ಯೋಜನೆಗಳನ್ನು ಬೆಂಬಲಿಸಲು ಬಳಸಿಕೊಳ್ಳುತ್ತದೆ. ಸಬ್ಸಿಡಿ ವಿವರಗಳು. 1. ಸಾಮಾನ್ಯ ವರ್ಗ. ಯೋಜನೆ ವೆಚ್ಚದ 25% ಉದಾ 10 ಜಾನುವಾರುಗಳಿಗೆ 5 ಲಕ್ಷ ರೂಪಾಯಿ. ಯೋಜನೆಗೆ 1.25 ಲಕ್ಷ ರೂಪಾಯಿ. 2. SC/ST ವರ್ಗ. ಯೋಜನೆ ವೆಚ್ಚದ 33.33% ಉದಾ 5 ಲಕ್ಷ ರೂಪಾಯಿ. ಯೋಜನೆಗೆ 1.67 ಲಕ್ಷ ರೂಪಾಯಿ. 3. ಗರಿಷ್ಠ ಮಿತಿಗಳು. ಸಣ್ಣ ಡೈರಿ ಘಟಕಕ್ಕೆ 2 ರಿಂದ 10 ಹಾಲು ಕರೆಯುವ ಜಾನುವಾರುಗಳು ನಬಾರ್ಡ್ ಅನುಮೋದಿಸಿದ ಘಟಕ ವೆಚ್ಚದ ಆಧಾರದ ಮೇಲೆ ಸಬ್ಸಿಡಿ ಮಿತಿಗೊಳಿಸಲಾಗಿದೆ. ಸಾಮಾನ್ಯವಾಗಿ ಹಸುಗಳಿಗೆ ಪ್ರತಿ ಜಾನುವಾರಿಗೆ 50,000 ರೂಪಾಯಿ, ಎಮ್ಮೆಗಳಿಗೆ ಸ್ವಲ್ಪ ಹೆಚ್ಚು. 4. ಕ್ಷೀರಯಂತ್ರಗಳು 20 ಲಕ್ಷ ರೂಪಾಯಿ. ಯೋಜನೆ ವೆಚ್ಚದವರೆಗೆ ಅಥವಾ ಕರು ಸಾಕಾಣಿಕೆ 5 ಲಕ್ಷ ರೂಪಾಯಿ ವರೆಗೆ ಮುಂತಾದ ಇತರ ಘಟಕಗಳು ಸಬ್ಸಿಡಿಗೆ ಅರ್ಹವಾಗಿವೆ. 5. ಸಬ್ಸಿಡಿ ಪರೋಕ್ಷವಾಗಿ ದೊರೆಯಲಿದೆ. ಅಂದರೆ ನೀವು ಬ್ಯಾಂಕ್ ಸಾಲವನ್ನು ಮರುಪಾವತಿ ಪ್ರಾರಂಭಿಸಿದ ನಂತರ ಅದನ್ನು ನಿಮ್ಮ ಸಾಲ ಖಾತೆಗೆ ಜಮಾ ಮಾಡಲಾಗುತ್ತದೆ. ಸಬ್ಸಿಡಿಯನ್ನು ಹೇಗೆ ಪಡೆಯುವುದು? ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿ. ನಿಮ್ಮ ಹೈನುಗಾರಿಕೆ ಘಟಕದ ಕ್ರಿಯಾ ಯೋಜನೆ ಸಿದ್ಧಪಡಿಸಿ. ಉದಾ 2 ರಿಂದ 10 ಹಸುಗಳು, ಎಮ್ಮೆಗಳು, ಶೆಡ್ ನಿರ್ಮಾಣ, ಉಪಕರಣಗಳು. ಕರ್ನಾಟಕದ ಹವಾಮಾನವು ಹಳ್ಳಿಕಾರ್ನಂತಹ ಸ್ಥಳೀಯ ತಳಿಗಳು ಅಥವಾ ಸಂಕರ ತಳಿಯ ಹಸುಗಳಿಗೆ ಅನುಕೂಲಕರವಾಗಿದೆ. ಆದ್ದರಿಂದ ಇದನ್ನು ನಿಮ್ಮ ಯೋಜನೆಯಲ್ಲಿ ಪರಿಗಣಿಸಿ. ಕರ್ನಾಟಕದಲ್ಲಿ ಪಾಲುದಾರ ಬ್ಯಾಂಕ್ ಅನ್ನು ಸಂಪರ್ಕಿಸಿ. ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI, ಕರ್ನಾಟಕ ಬ್ಯಾಂಕ್, ಕೆನರಾ ಬ್ಯಾಂಕ್. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಉದಾ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, KMF ಜೊತೆಗಿನ ಸಹಕಾರಿ ಬ್ಯಾಂಕ್ಗಳು. ನಿಮ್ಮ ಯೋಜನಾ ವರದಿ, ಸಾಲ ಅರ್ಜಿ ಮತ್ತು ಅಗತ್ಯ ದಾಖಲೆಗಳನ್ನು ಕೈವಹಿಸಿ. ಜಮೀನಿನ ದಾಖಲೆ, ಜಾತಿ ಪ್ರಮಾಣಪತ್ರ ಇತ್ಯಾದಿ ಸಲ್ಲಿಸಿ. ಸಾಲ ಮತ್ತು ಸಬ್ಸಿಡಿ ಪ್ರಕ್ರಿಯೆ. ಬ್ಯಾಂಕ್ ಸಾಲವನ್ನು ಮಂಜೂರು ಮಾಡುತ್ತದೆ ಮತ್ತು ನಿಮ್ಮ ಅರ್ಜಿಯನ್ನು ಸಬ್ಸಿಡಿ ಅನುಮೋದನೆಗಾಗಿ ನಬಾರ್ಡ್ನ ಕರ್ನಾಟಕ ಪ್ರಾದೇಶಿಕ ಕಚೇರಿಗೆ ಬೆಂಗಳೂರಿನಲ್ಲಿ ಕಳುಹಿಸುತ್ತದೆ. ಅನುಷ್ಠಾನ. ಯೋಜನೆಯಂತೆ ನಿಮ್ಮ ಡೈರಿ ಫಾರ್ಮ್ ಸ್ಥಾಪಿಸಿ. ಬ್ಯಾಂಕ್ ಅಥವಾ ನಬಾರ್ಡ್ ಸಿಬ್ಬಂದಿ ಪರಿಶೀಲನೆ ನಡೆಸಬಹುದು. ಸಬ್ಸಿಡಿ ವಿತರಣೆ. ಪರಿಶೀಲನೆಯ ನಂತರ ಸಬ್ಸಿಡಿಯನ್ನು ನಿಮ್ಮ ಸಾಲ ಖಾತೆಗೆ ಜಮಾ ಮಾಡಲಾಗುತ್ತದೆ. ಡೈರಿ ಫಾರ್ಮ್ಗೆ ಸಾಲ ಪಡೆಯಲು ಅರ್ಜಿ ಸಲ್ಲಿಕೆ ಹೇಗೆ? ನೀವು ನಬಾರ್ಡ್ ಯೋಜನೆಯ ಲಾಭವನ್ನು ಪಡೆಯಲು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಬೇಕು. ಈ ಕೆಳಗೆ ತಿಳಿಸಿರುವ ಹಂತಗಳನ್ನು ಅನುಸರಿಸುವ ಮೂಲಕ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು. ಯೋಜನೆಯ ಅಧಿಕೃತ ವೆಬ್ಸೈಟ್ https://www.nabard.org/ ಆವರಣ ಅಂತ್ಯಗೆ ಭೇಟಿ ನೀಡಿ. ಮುಖಪುಟದಲ್ಲಿ ಕಾಣಿಸುವ ಮಾಹಿತಿ ಕೇಂದ್ರದ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಆನ್ಲೈನ್ ನಬಾರ್ಡ್ ಯೋಜನೆಗೆ ಅರ್ಜಿ ಸಲ್ಲಿಕೆ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಡೇರಿ ಫಾರ್ಮಿಂಗ್ ಸ್ಕೀಮ್ ಆನ್ಲೈನ್ ಅಪ್ಲಿಕೇಶನ್ PDF ಆಯ್ಕೆ ನೀಡಲಾಗುವುದು.
ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಯೋಜನೆಯ ಫಾರ್ಮ್ ಅರ್ಜಿ ನಮೂನೆ ತೆರೆದುಕೊಳ್ಳುತ್ತದೆ. ನೀವು ಈ ಫಾರ್ಮ್ ಅನ್ನು ಭರ್ತಿ ಮಾಡಬಹುದು ಮತ್ತು ಅದರಲ್ಲಿ ಎಲ್ಲ ದಾಖಲೆಗಳನ್ನು ಲಗತ್ತಿಸಬಹುದು. ಅಥವಾ ನೀವು ಯೋಜನೆಯ ಲಾಭವನ್ನು ಪಡೆಯಲು ಬಯಸುವ ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಅರ್ಜಿ ಸಲ್ಲಿಸಬಹುದು. ಹೀಗೆ ಸುಲಭವಾಗಿ ನಬಾರ್ಡ್ ಯೋಜನೆಯ ಲಾಭ ಪಡೆಯಬಹುದು.